ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವು ಮೈಸೂರಿಗೆ ಹೊರಟಿದ್ದೀವಿ. ಕೃವಿ ಫ್ರೆಂಡು, ಅವ್ರದ್ದು ಸೀಮಂತ ಆಯಿತು. ನಾನು ಲಾಸ್ಟ್ ಟೈಮ್ ಸೀಮಂತಕ್ಕೆ ಹೋಗ್ಬಿಟ್ಟು ಬಂದಿದ್ದೆ, 2 ವೀಕ್ಸ್ ಆಯಿತು. ಸೊ ಅವ್ರಿಗೆ ನಾವು ಇಲ್ಲಿ ಊಟಕ್ಕೆ ಕರ್ಕೊಂಡು ಹೋಗೋಕ್ಕಾಗಲೇ ಇಲ್ಲ, ಆಮೇಲೆ ಏನೂ ಕೊಡೋಕ್ಕೆ ಆಗಲೇ ಇಲ್ಲ. ಅದಕ್ಕೋಸ್ಕರ ಇವತ್ತು ಹಣ್ಣು ಅದನ್ನೆಲ್ಲ ತೊಗೊಂಡು ಬರೋಕ್ಕೆ ಕೃವಿ ಹೋಗಿದ್ದಾರೆ. ಸೊ ವಿಲ್ ಬಿ ಲೈಕ್ ಎಂಜಾಯಿಂಗ್ ಇನ್ ಮೈಸೂರು ಟುಡೇ. ಇವತ್ತೇ ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತು ಗೊತ್ತಾ, ನನ್ನ ಫ್ರೆಂಡ್ ಇದ್ದಾರೆ ರೋಹಿಣಿ ಅಂತ, ಶಿ ಈಸ್ ಆಲ್ಸೋ ಮೈ ಫಾಲೋವರ್ ಆ್ಯಂಡ್ ಇವಾಗ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ರೋಹಿಣಿ ಅಂದರೆ ಯಾರು ಗೊತ್ತಾ, ನಾನು ಅವ್ರ ಬ್ಲಾಗಲ್ಲಿ ತೋರಿಸ್ತೀನಿ ಇವತ್ತು. ಅವರು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಒನ್ ಆಫ್ ದ ಸೀಸನ್, ಐ ಥಿಂಕ್ ಫಸ್ಟ್ 1 or 2 ಸೆಕೆಂಡ್ ಸೀಸನಲ್ಲಿ ಬಂದಿದ್ದು. ಸೊ ಅವರು ನೋಡಿರ್ತೀರ ಅನಿಸುತ್ತೆ ನೀವು, ಮುಖ ಪರಿಚಯ ಜಾಸ್ತಿ ಇರುತ್ತೆ ಎಲ್ಲ, ತುಂಬ ಫೇಮಸ್ ಅವರು. ಸೊ ಅವ್ರನ್ನ ಮೀಟ್ ಮಾಡಬೇಕಿತ್ತು. ನಾಳೆ ಅವ್ರನ್ನ ಇವತ್ತು ಮೈಸೂರಲ್ಲೇ ಸ್ಟೇ ಆಗಿ ಲಾಂಚ್ ಮಾಡ್ಕೊಂಡು ಸ್ಟೇ ಆಗಿ ನಾಳೆ ಅವ್ರನ್ನ ಮೀಟ್ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನಾಳೆ ಸಂಜೆ ಹೊರಡಬೇಕು ಅಂತ ಪ್ಲಾನ್ ಇದ್ದಿದ್ದು. ಬಟ್ ಅವರು ವರ್ಕ್ ನಾಳೆ ಸಂಡೇನೂ ಇದೆಯಂತೆ, ಅದಕ್ಕೋಸ್ಕರ ನಾವು ಅವ್ರನ್ನ ನಾಳೆ ಮೀಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಇವತ್ತು ಮೀಟ್ ಮಾಡ್ತೀವಿ, ಇದ್ದು ನಾಳೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಇವತ್ತೇ ಅಂದರೆ ಇವಾಗ ಕೃವಿ ಇದಾರಲ್ಲ ಅವ್ರ ಫ್ರೆಂಡ್ ಶರತ್ ಅಣ್ಣ ಅಂತ, ಅವರು ನಮ್ಮ ಜೊತೆ ಬರ್ತಾರೆ. ಆಮೇಲೆ ನಾನು ಹಿಂದಗಡೆ ಹೋಗ್ಬಿಡ್ತೀನಿ, ಅವರು ಮುಂದೆ ಕೂತ್ಕೊಳ್ತಾರೆ. ಸೊ ಶರತಣ್ಣ ಅವ್ರ ಮಿಸಸ್ ಇರೋದು ನಂಜನಗೂಡು. ಸೊ ನಂಜನಗೂಡಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಊಟಕ್ಕೆಲ್ಲ ಕರ್ಕೊಂಡು ಹೋಗ್ತೀವಿ. ಜೊತೆಗೆ ರೋಹಿಣಿ, ಶಿ ಆಲ್ಸೋ ಫೆಲ್ಟ್ ಬ್ಯಾಡ್ ನಮ್ಮನ್ನ ಮೀಟ್ ಮಾಡೋಕ್ಕೆ, ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ. ಬಟ್ ಸ್ಟಿಲ್ ವಿ ಆರ್ ಮೀಟಿಂಗ್ ಹರ್. ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ನಿನ್ನೆ ಪಾರ್ಟಿ ಎಲ್ಲ ಆಯಿತು. ವ್ಲಾಗ್ ಹೇಗಿತ್ತು ಅಂತ ನೀವೇ ಹೇಳಿ, ಹೇಗೆ ಕಾಣಿಸ್ತಿದ್ರು. ನಿನ್ನೆ ಅಲ್ಲಿ ಪಾರ್ಟಿ ಸೆಂಟರಲ್ಲಿ ಯಾರೋ ಒಬ್ಬರು ಬರ್ತ್ಡೇ ಮಾಡ್ಕೊಳ್ತಿದ್ರು, ಅವ್ರು ಚಾಕ್ಲೇಟ್ ಕೊಟ್ಟಿದ್ರು. ಅದೀತಿಗೆ ಚಾಕ್ಲೇಟ್ ಇವಾಗ ತಿನ್ನೋದಲ್ಲ, ನಾಳೆ ತಿನ್ನೋದು ಅಂತ ಹೇಳಿದ್ದೆ. ಸೊ ಅವ್ರು ಇವಾಗ ತಿಂತಾ ಇದ್ದಾರೆ. ಶಿ ಹ್ಯಾಸ್ ಅ ವೆರಿ ಗುಡ್ ಡಿಲೇಡ್ ಗ್ರಾಟಿಫಿಕೇಶನ್. ಅದು ನಮ್ಮ ಮಕ್ಕಳಿಗೆ ಬೆಳೆಸೋ ತುಂಬ ಮುಖ್ಯ. ಸೊ ಇಲ್ಲಿ ನೋಡಿ, ಇದು ಹಿಂಗೇನೇನೆ ಮೀನಿನ ಮರಿ ಇದು. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆರ್ ಯು ಎಕ್ಸೈಟೆಡ್ ಅದಿತಿ? ಮೈಸೂರಲ್ಲಿ ಏನು ನೋಡಕ್ ಹೋಗ್ತಿದೀವಿ ನಾವು? ಏನು ವಿಸಿಟ್? ಕಮ್ಮಟಕ ಕೇಳ್ತಾರಂತೆ. ಚಾಮುಂಡಿ ಬೆಟ್ಟ. ಆ್ಯಕ್ಚುಲಿ ಹಂಗೆ ಅನ್ಕೊಂಡಿದ್ವಿ, ನಾಳೆ ಏನಾದರೂ ಜಾಸ್ತಿ ಸ್ವಲ್ಪ ಟೈಮ್ ಇದೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಬಟ್ ಇವತ್ತು ಸ್ಯಾಟರ್ಡೆ ಅಲ್ವಾ, ರಶ್ ಜಾಸ್ತಿ ಇರುತ್ತೆ. ಚಾಮುಂಡಿ ಬೆಟ್ಟಕ್ಕೆಲ್ಲ ಏನೂ ಪ್ಲಾನ್ ಇಲ್ಲ, ಅದಕ್ಕೆಲ್ಲ ಇನ್ನೊಂದ್ಸಲ ಪ್ಲಾನ್ ಮಾಡ್ತೀವಿ. ಇವತ್ತು ಮೇನ್ ಒಂದು ಇದಿರೋದೇನೆ ಅವ್ರನ್ನ ಮೀಟ್ ಮಾಡೋದಕ್ಕೆ. ಕೃವಿ ಎಲ್ಲ ಹಣ್ಣು ತರ್ತಾ ಇದ್ದಾರೆ. ಏನು ಸರ್, ಹಣ್ಣೆಲ್ಲ ತಗೊಂಡು ಬಂದಿದ್ದೀರಾ? ಯಾರಿಗೆ? ಡಿಕ್ಕಿಲಿ ಇಡ್ತಾವ್ರೆ. ಡಿಕ್ಕಿಲಿ ಇಡ್ತೀರಿಯಾ? ಅಲ್ಲಿ ಇಟ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಹೊಸಕಿ ಎಲ್ಲ ಇದು ಮಾಡಿ ಅಪ್ಲೈ ಮಾಡಿ. ನಮ್ಮ ಮೇಲೆ ಕಾನ್ಫಿಡೆನ್ಸೇ ಇಲ್ವಾ? ದೇವರಾಣೆ ಇದೆ ನೋಡು ಚಿರಿ, ನಮ್ಮ ಮೇಲೆ ಕಾನ್ಫಿಡೆಂಟೇ ಇಲ್ವಂತೆ. ನಾವೆಲ್ಲ ಅದನ್ನ ಇಚ್ಕಿ ಪಚ್ಕಿ ಮಾಡ್ಬಿಡ್ತೀವಂತೆ. ಎಸ್, ನಿಮ್ಮ ಪಯಣ ಎಲ್ಲಿಗೆ? ಮೈಸೂರು. ಬೆಂಗಳೂರು, ಮೈಸೂರು. ದಯವಿಟ್ಟು ಯಾರಾದ್ರೂ ತಾಂಡಬಿಡಿ ನಮಗೆ ಬೇಡ. ನೋಡಿ ಕೃವಿ ಏನೋ ಹೇಳ್ತಾವ್ರೆ. ಚಿಕ್ಕದನ್ನ ದಯವಿಟ್ಟು ಯಾರು ಬಂದು ತಗೊಂಡೋಗ್ಬಿಡಿ, ನಮ್ಗೆ ಬೇಡ, ನಮಗೆ ಸಾಕಾಗ್ಬಿಟ್ಟಿದೆ. ಪಾಪ ಅದ್ ಕಂದ. ನಿನ್ನೆ ಬರ್ಡೇ ಪಾರ್ಟಿ ಸೂಪರ್ ಆಗಿ ಮಾಡಿದ್ರು. ಏನು ಮೂಳೆ ಕೈ ಕೊಟ್ಟಾಗ ಯವ್ವಾ ದೇವ್ರೆ, ಊಟಕ್ಕೆ ಹೋಗಿದ್ವಾ, ಎಷ್ಟು ಭಯ ಪಟ್ಟಿದ್ದೀನಿ ಅಂತಂದ್ರೆ, ಕಿತ್ಕೊಳಕ್ ಹೋದ್ರೆ ಕಿರ್ಚ್ತಾವ್ರೆ ಅಲ್ಲಿ. ಅದು ಹಂಗೆ ಅಲ್ವಾ, ಯಾರೋ ನೋಡಿದ್ರೆ ಒಂಥರ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನಾನು ಎಷ್ಟು ಅವಾಯ್ಡ್ ಮಾಡ್ದೆ ಗೊತ್ತಾ. ಯಪ್ಪ ದೇವ್ರೆ. ಹೆಂಗಿತ್ತು ಪಾರ್ಟಿ ಅಂತೂ ಚೆನ್ನಾಗಿತ್ತು, ಬಟ್ ಹೋಟ್ಲು ವರ್ಸ್ಟ್ ಆಗಿತ್ತು. ಕೇವಂಡೈ ಅಪ್ಪ ಹೆಂಗಿತ್ತು ಅಂದ್ರೆ, ಒಳ್ಳೆ. ನಾನು ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಹೋದಾಗ ತುಂಬಾ ಚೆನ್ನಾಗಿತ್ತು. ಸೊ ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೋದ್ರೆ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಕೇವಂಡೈ ಬಸವೇಶ್ವರನಗರ ನಿಜವಲ್ಲ, ನಮ್ಮ ಹೋಟ್ಲಲ್ಲೇ ಒಂದು ಪೀಸ್ ಬಂದು 30 ರಿಂದ 40 ಗ್ರಾಮ್ ನಾವು ಕೊಡ್ತೀವಿ. ಚಾರ್ಜಸ್ ಬಂದು 170 ರೂಪೀಸ್ ಇರುತ್ತೆ ಒಂದು ಪ್ಲೇಟ್ಗೆ. ಆ ಹೋಟ್ಲಿಗೆ ಹೋದ್ರೆ 290 ರೂಪೀಸ್ ತೊಗೊಂಡ್ರು ಒಂದು ಪೀಸ್ ಬಂದು 30 ಗ್ರಾಮು ಇಲ್ಲ. ಆ ರೇಂಜಲ್ಲಿ ಇದೆ ಊಟ. ಬಿಲ್ ನೋಡಿದ್ರೆ ಅಷ್ಟು. 3 ಜನಕ್ಕೆ 1700 ಚಿಲ್ಡ್ರೆ, 1752 ರೂಪಾಯಿ. ನಾವ್ ಇಲ್ಲಿ ಇವ್ರ ಹೋಟ್ಲಿಗೆ ಹೋದ್ರೇನೆ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಅಷ್ಟು ಆಗಲ್ಲ. ನಾವು ಆ ಬಿಲ್ ನಾವ್ 3 ಸಲ ಊಟ ಮಾಡ್ಬೋದು ತಾನೆ. ಒಳ್ಳೆ ಊಟ ಮಾಡ್ಬೋದು, ಬೋಟಿ ಅಂತ ಅದಂತೆ ಇದಂತೆ. ಸರಿ, ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚುಕ್ಕೆ ಬೇಟ್ರಿ ಬಿಡದಿ ತತ್ತೆ ಇರ್ಲಿ. ಎಸಿತಾಳೆ ಈಗ.
ಆಯ್ತು ಬಿಡವ ನೀವು ಇಡ್ಲಿ ತಿನ್ನಿವಂತವ. ಬಿಡದಿ ತಟ್ಟೆ ಇಡ್ಲಿ ತಿನ್ಕೊಂಡು ಈಗ ಹೊಡ್ತಾ ಇದ್ದೀವಿ. ಈಗ ಡೈರೆಕ್ಟ್ ಮೈಸೂರು ಅದಿತಿಯಲ್ಲಿ ಬರ್ತಾ ಇದ್ದಾರೆ. ಅವರೇ ಕೃವಿ ಫ್ರೆಂಡ್, ಅವ್ರ ಮಿಸ್ಸಸ್ನೇ ಮೀಟ್ ಮಾಡಕ್ಕೆ ನಾವು ಹೋಗ್ತಾ ಇರೋದು. ಅವಿಷ್ಕಂಗೆ ಕೋಲ್ಡ್ ನೀರೇ ಕೊಡ್ತಾ ಇದೀವಿ, ಕೋಲ್ಡ್ ನೀರು ತೊಗೊಂಡಿರೋದು ನಾವು. ಸೊ ಐ ಗಿವ್ ದಿಸ್ ಓನ್ಲಿ. ಏನು ಗೊತ್ತಾ, ಎಷ್ಟು ಹೆಚ್ಚಿಗೆ ನಾವು ಮಕ್ಕಳನ್ನ ತುಂಬ ಪ್ರೊಟೆಕ್ಟಿವ್ ಮಾಡೋಕ್ಕೆ ಹೋಗ್ತೀವೋ ಸೊ ಅವಾಗಲೇ ಮಕ್ಳಿಗೆ ಜಾಸ್ತಿ ಇಮ್ಯುನಿಟಿ ಇರಲ್ಲ. ಯು ಜಸ್ಟ್ ಹ್ಯಾವ್ ಟು ಮೇಕ್ ದಮ್ ಅಡ್ಯಾಪ್ಟಬಲ್. ಯಾವ ಸಮಯಕ್ಕೆ ಯಾವ ರೀತಿ ಇರುತ್ತೋ ಅದೇ ರೀತಿ ಹೋಗಬೇಕು. ಐ ಥಿಂಕ್ ಫ್ರಮ್ 9-10 ಮಂತ್ಸಿಂದನೇ ನಾನು ಅವಿಷ್ಕಂಗೆ ತಣ್ಣೀರು ಅದೆಲ್ಲ ಕೊಡೋದಕ್ಕೆ ಶುರು ಮಾಡಿದೆ. ಕೋಲ್ಡ್ ನೀರೇನು ಫ್ರೀಕ್ವೆಂಟಾಗಿ ಕೊಡಲ್ಲ. ಇವಾಗ ಬಿಸಿಲು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ನಾವು ಕೋಲ್ಡ್ ನೀರು ತೊಗೊಂಡಿರೋದು. ಸೊ ಐ ವಿಲ್ ಗಿವ್ ದಟ್ ಓನ್ಲಿ ಟು ಹರ್ ಆಲ್ಸೋ. ಇವಾಗ ಅದಿತಿನೂ ಅದನ್ನೇ ಕುಡಿಯೋದು. ಒಂದು ನಿಮಿಷ ಕದ. ಕೋಲ್ಡ್ ಎಲ್ಲ ಆಗುತ್ತೆ ಅನ್ನೋದೆಲ್ಲ ಏನಿಲ್ಲ. ಇಟ್ಸ್ ಅ ಬಿಗ್ ಮಿತ್. ನಾವು ಇವಾಗ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಪ್ಲೇ ಏರಿಯಾ ಇದೆ, ಚೆನ್ನಾಗಿದೆ. ಆಟ ಆಡ್ತಿದ್ದಾರೆ ಅದಿತಿ. ಟ್ರಾಂಪ್ಲಿಂಗ್. ಲೆಮನ್ ರೆಸ್ಟೋರೆಂಟ್ ಅಂತ ನಂಜನಗೂಡು. ಹೆಂಗಿದೆ ಚಿನ್ನಿ? ಏನದು ಇವಾಗ? ಅದೇನು ಅಂತ ಹೇಳ್ಬೇಕು. ಏನಿದು? ಡೈನೋಸರು ಇದಾನ? ಹುಷಾರು. ಅವಿಷ್ಕಾ ನೋಡಿ, ಡೈನೋಸರು ಮತ್ತೆ ಅವಳು ಒಂದೇ ಥರ. ಮೊಟ್ಟೆ ಬಾಸ್. ಅಲ್ಲಿ ಆಡ್ತಿರೋದು ನೋಡ್ತಾ ಇರೋದು. ನೀ ಟ್ರಾಂಪ್ಲಿನ್. ಇವರೇ ಶರತ್, ನಾನು ಅಂದರೆ ನನ್ನ ಫ್ರೆಂಡ್, ಅಂದರೆ ಕೃವಿ ಫ್ರೆಂಡ್ ಅಂತ ಹೇಳಿದಲ್ಲ, ಅವ್ರ ವೈಫ್ ಇವರೇನೆ. ಪ್ರೆಗ್ನೆಂಟ್. ಅವ್ರನ್ನೇ ನಾವು ಇಲ್ಲಿ ಊಟಕ್ಕೆ ಕರ್ಕೊಂಡು ಬಂದಿರೋದು. ಲೆಮನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನೋಡೋಣ ಹೆಂಗಿರುತ್ತೆ ಅಂತ. ಹೈವೇ ನೋಡಿ, ಕುಣಿದಿದ್ದು ಇನ್ನೂ ಸಾಲಿಲ್ಲ ಅದಕ್ಕೆ. ಮೇ ಬಿ ನಿಮಗೆ ಅನ್ನಿಸ್ಬೋದು ದಟ್ ಮೈಸೂರಿಗೆ ಹೋಗಿ ಊಟ ಕರ್ಕೊಂಡು ಹೋಗೋದು ನೆಸೆಸಿಟಿ ಇದೆಯಾ ಅಂತ. ಇವ್ರು ನಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತಂದರೆ, ಅವಿಷ್ಕಾ ಹುಟ್ಟಿದಾಗ ಬಂದಿದ್ದೆ ಇಬ್ಬರು, ಅದರಲ್ಲಿ ಇವರು ಒಬ್ಬರು. ಆ ಸಮಯದಲ್ಲಿ ನಮಗೆ ಅವ್ರು ಬಂದಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ನಾವು ಅವ್ರ ಸಮಯಕ್ಕೆ ಆಗಬೇಕಲ್ವಾ. ಆಮೇಲೆ ಇನ್ನೊಂದು ಇವ್ರ ಮೇಲೆ ತುಂಬ ದೊಡ್ಡ ಗ್ರ್ಯಾಟಿಟ್ಯೂಡ್ ಏನು ಅಂತಂದರೆ, ಅದಿತಿ ಟೈಮಲ್ಲಿ ನಾವೊಂದು ಮನೆ ಮಾಡ್ಕೊಂಡಿದ್ವಿ. ಅದು 2nd ಫ್ಲೋರಲ್ಲಿತ್ತು. ಆವಾಗ ನಮ್ಮ ಹತ್ರ ಅಕ್ವಾಗಾರ್ಡ್ ಇರಲಿಲ್ಲ. 5 ರೂಪೀಸ್ ಕಾಯಿನ್ ಹಾಕ್ಬಿಟ್ಟು ನೀರು ತೊಗೊಂಡು ಬರ್ತೀವಿ ಅಲ್ವಾ, ಅದಿತ್ತು. ಸೊ ಕೃವಿ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು. ಆವಾಗ ನಾನು ಒಬ್ಬಳೇ ಮನೇಲಿರ್ತಿದ್ದೆ. ಅವ್ರ ಮನೆ ಇರೋದು ಇಲ್ಲ ಅಂತಂದರೂ ಒಂದು 10 ಕಿಲೋಮೀಟ್ರು ದೂರ. ನಾನು ನೀರು ಕೇಳಿದಾಗೆಲ್ಲ, ನಾನು ಜಾಸ್ತಿ ಸ್ವಲ್ಪ ನೀರು ಯೂಸ್ ಮಾಡ್ತೀನಿ, ನೀರು ಕೇಳಿದಾಗೆಲ್ಲ ಪಾಪ ಅವರು 2 ಅಫ್ಟಿಯರ್ ಬಿಲ್ಡಿಂಗ್ನ ಹತ್ಕೊಂಡು ಆ ಕ್ಯಾನ್ನ ತೊಗೊಂಡು ಬರ್ತಿದ್ರು. ಕೆಲವೊಂದು ದಿನ 2 ಸಲನೂ ನಾನು ನೀರು ಕೇಳಿರೋದಿದೆ. ಆಮೇಲೆ ಏನೇ ಹೆಲ್ಪ್ ಇದ್ದರು ಅವ್ರು ನಮಗೆ ಪ್ರೈಮರಿ ಸೋರ್ಸ್ ಆಗಿ ನಮಗೆ ಹೆಲ್ಪ್ ಮಾಡ್ತಿದ್ರು. ಅಂದರೆ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಆ ಸಹಾಯ ಮಾಡಿದ್ದಾರೆ ಅಂತಂದರೆ ಅವ್ರನ್ನ ನೆನೆಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ನಮಗೆ ಮಾತ್ರ ಬೇಕಾದಾಗ ಹೆಲ್ಪ್ ತೊಗೊಳ್ಳೋದಲ್ಲ, ಅವ್ರಿಗೆ ಮಾಡಬೇಕಾಗಿರುವಂತಹ ಸಮಯದಲ್ಲಿ ಮಾಡಿದ್ರೆ ಮಾತ್ರ ಅದು ಹೆಲ್ಪ್ ಅನ್ನೋದಕ್ಕಿಂತ ಒಂದು ಅರ್ಥ ಸಿಗತ್ತೆ. ಆ್ಯಂಡ್ ಅವ್ರು ನಮಗೆ ಮಾಡಿರೋದಕ್ಕೂ ಅವ್ರಿಗೂ ಒಂದು ಬೆಲೆ ಸಿಗತ್ತೆ. ನಾನು ಪೀಸ್ ಮಾಡಿಕೊಡ್ಲಾ?
ನನ್ನ ಹತ್ರ ತಿನ್ಕೊಂಡು ಇಲ್ಲ 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 ಫ್ಲೆಶ್ ತಗೋತೀನಿ. ಫ್ಲೆಶ್ ಫ್ಲೆಶ್ ಅಂದರೆ ಮಾಂಸ ಮಾಂಸ ಕೊಡ್ತಿದ್ದಲ್ಲ ಆಯ್ತಾ. ಇದಕ್ಕೆ ಬಂದ್ಬಿಟ್ಟಿದ್ಯಾ ತಿನ್ನಕ್ಕೆ ಬಂದ್ಬಿಟ್ಟಿದ್ಯಾ. ಅವಿಷ್ಕನ್ ಕೈಯಲ್ಲಿ ಏನಿದೆ ನೋಡಿ, ಮೂಳೆ ಮೂಳೆ. ನಮ್ಮದು ಊಟ ಎಲ್ಲ ಆಯಿತು. ಅವ್ರನ್ನ ಮನೆಗೆ ಬಿಟ್ಬಿಟ್ಟು ಹೊರಟಿದ್ದು ನಾವು ರೋಹಿಣಿನ ಮೀಟ್ ಮಾಡೋದಕ್ಕೆ. ಇವರು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅಲ್ವಂತೆ. ಪ್ಯಾಟೆ ಮಂದಿ ಕಾಡಿಗೆ ಬಂದು ಸೆಕೆಂಡ್ ಸೀಸನ್. ಸೊ ನನಗಂತೂ ಎಷ್ಟು ಖುಷಿ ಅಂತಂದರೆ, ಇಷ್ಟು ದಿನ ಬರೀ ಫೋನಲ್ಲಿ ಮಾತಾಡಿದ್ದಷ್ಟೇ, ಇವತ್ತು ರಿಯಲ್ ಆಗಿ ಮೀಟ್ ಮಾಡಿದ್ದು. ಶಿ ಹ್ಯಾಸ್ ಅ ವೆರಿ ಗುಡ್ ವೈಬ್ ಅನ್ನೋ ಒಂಥರ ಆರಾ ಚೆನ್ನಾಗಿದೆ ಅವ್ರ ಹತ್ರ. ಆ್ಯಂಡ್ ಕಾರ್ ಅವರು ಆ್ಯಕ್ಚುಲಿ ಪಾಪ ಆಫೀಸಲ್ಲೇ ಇದ್ದರು. ನಾವು ಹೋದಾಗ ಅವರು ಸ್ವಲ್ಪ ಟೈಮ್ ಕೇಳಿಕೊಂಡು ಆಫೀಸಿಂದ ಆಚೆ ಬಂದಿದ್ದು. ತಿರ್ಗಾ ನಾನು ಆಫೀಸಿಗೆ ಹೋಗಬೇಕು ಅಂತಂದರು. ಸೊ ಅವ್ರಿಗೂ ಜಾಸ್ತಿ ಟೈಮ್ ಇರಲಿಲ್ಲ. ಸರಿ ಒಂದು ಸಿಂಪಲ್ಲಾಗಿ ಒಂದು ಕಾಫಿ ಶಾಪ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅದಿತಿನ ನಾನು ಕರ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಅವ್ರ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಸಿಂಪಲ್ಲಾಗಿ ಕಾಫಿನ ಆರ್ಡರ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಬೇಸಿಕ್ ಸ್ಟಾರ್ಟರ್ಸ್ನ ನಾವು ಆರ್ಡರ್ ಮಾಡ್ಕೊಂಡ್ವಿ. ಮಾತಾಡೋದಕ್ಕೂ ಅಲ್ಲಿ ಒಂದು ರೀಸನ್ ಇರಬೇಕಲ್ವ, ಅದಕ್ಕೆ ಆ ಕಾರಣಕ್ಕೆ. ಶಿ ಸಚ್ ಅ ಸ್ಟ್ರಾಂಗೆಸ್ಟ್ ಲೇಡಿ ಅಂತ ಹೇಳ್ಬೋದು. ಇವ್ರ ಹತ್ರ ನಾನು ನೋಡಿ ಕಲ್ತಿರೋದು ತುಂಬ ಇದೆ. ಬೀಯಿಂಗ್ ಅ ಸಿಂಗಲ್ ಮದರ್, ಮಗನ ಎಷ್ಟು ಚೆನ್ನಾಗಿ ಬೆಳೆಸ್ತಿದ್ದಾರೆ. ಆ್ಯಂಡ್ ಇಂಡಿಪೆಂಡೆಂಟ್ ವುಮೆನ್ ಆಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ನಾನು ಅವ್ರ ಹತ್ರ. ಆ್ಯಂಡ್ ಕೆಲವೊಂದು ಸಲ ಕೆಲವೊಂದು ಜೀವನದಲ್ಲಿ ಏನಾಗ್ಬಿಡುತ್ತೆ, ಒಬ್ಬರ ಜೀವನದಲ್ಲಿ ಪಾಪ ಅವ್ರು ಏನೂ ಮಾಡದೇ ಇರೋಂತಹ ತಪ್ಪುಗಳಿಗೆ ಸಫರ್ ಮಾಡುವಂತಹ ಒಂದು ಇದಾಗ್ಬಿಡುತ್ತೆ. ಇವ್ರ ಲೈಫಲ್ಲೂ ಅದೇ ಆಗಿರೋದು. ಬಟ್ ನಾವು ಶಿ ಈಸ್ ಲೀಡಿಂಗ್ ಒಂಥರ ನೆಮ್ಮದಿ ಜೀವನ, ಬಿಕಾಸ್ ಶಿ ಹ್ಯಾಡ್ ಅಂಡರ್ಗಾನ್ ಸಚ್ ಒಂದು ಇದು. ಐ ನೋ ನಾನು ಇದೆಲ್ಲ ಪ್ರೈವೇಟ್ ಅವ್ರ ಬಗ್ಗೆ ಹೇಳಬಾರ್ದು, ಬಟ್ ಸ್ಟಿಲ್ ಒಂದು ಶಿ ಈಸ್ ಅನ್ ಇನ್ಸ್ಪಿರೇಷನ್. ಡೆಫಿನೆಟ್ಲಿ ಶಿ ಈಸ್ ಅನ್ ಇನ್ಸ್ಪಿರೇಷನ್. ತುಂಬ ಪಾಸಿಟಿವ್. ನಾನು ಕುಗ್ಗಿದ್ರೆ, ನಾನು ಅವ್ರ ಹತ್ರ ಮಾತಾಡಿದ್ರೆ ಐ ಫೀಲ್ ಸೋ ಕಾನ್ಫಿಡೆಂಟ್. ಅವ್ರು ನನ್ನನ್ನು ಅಷ್ಟು ಕಾನ್ಫಿಡೆಂಟನ್ನು ಬಿಲ್ಡ್ ಮಾಡ್ತಾರೆ ನನ್ನಲ್ಲಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಶಿ ಈಸ್ ಸಚ್ ಅ ಕಾನ್ಫಿಡೆಂಟ್ ಗರ್ಲ್. ಅಬ್ಬಾ, ಹೇಳೋಕ್ಕೆ ಆಗಲ್ಲ, ಅಷ್ಟು ಅವ್ರ ಹತ್ರ ಒಂದು ಕಲಿಯೋದಿದೆ. ನಾನು ತುಂಬ ಕಲ್ತಿದ್ದೀನಿ ಅವ್ರ ಹತ್ರ. ಪಾಪ ಅವ್ರ ಫ್ಯಾಮಿಲಿಗೆ ಆ ಒಂದು ಮ್ಯಾರೇಜ್ ಏನಿತ್ತು ಅವ್ರದ್ದು, ಅದು ಒಂಥರ ಎಷ್ಟು ದೊಡ್ಡ ಪೆಟ್ಟು ಕೊಟ್ಟಿದೆ. ಅವ್ರ ಲೈಫ್ಗೇ ಅದೊಂಥರ ಎಫೆಕ್ಟ್ ಮಾಡಿಬಿಟ್ಟಿದೆ. ದಯವಿಟ್ಟು ನಾನು ಅದೇನೇ ಹೇಳೋದು, ಒಂದು ಒಳ್ಳೆ ರೀತಿಯಲ್ಲಿ ನೀವು ಒಂದು ಮ್ಯಾರೇಜ್ ಆಗಿ ಲೈಫ್ನ ಲೀಡ್ ಮಾಡೋದಿದ್ರೆ ಮಾತ್ರ ಬೇರೆ ಹೆಣ್ಮಕ್ಳನ್ನ ಮದುವೆ ಆಗಬೇಕು. ಪಾಪ ಅವ್ರಿಗೆ ಇವಾಗ ಯಾವ ರೀತಿ ಆಗ್ಬಿಟ್ಟಿದೆ, ಜಸ್ಟ್ ಶಿ ವಾಸ್ ದೇರ್ ಅಂಟಿಲ್ ಮಗು ಆಗೋದಕ್ಕೆ. ಆ ಮಗುನೂ ನೋಡೋದಕ್ಕೆ ಬಂದಿಲ್ಲ. ಐ ಆಮ್ ರಿಯಲಿ ಸಾರಿ ರೋಹಿಣಿ, ನೀವು ವಿಡಿಯೋ ನೋಡ್ತೀರಾ ಐ ಆಮ್ ಶ್ಯೂರ್. ಬಟ್ ನಾನಿಲ್ಲಿ ಯಾಕೆ ಇದನ್ನು ಶೇರ್ ಮಾಡ್ತಿದ್ದೀನಿ ಅಂತಂದರೆ, ನಿಮ್ದೇನು ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಐ ನೋ ವಾಟ್ ಯು ಆರ್ ಅಂತ. ಯು ಆರ್ ಸಚ್ ಅ ಸ್ಟ್ರಾಂಗೆಸ್ಟ್. ಆ್ಯಂಡ್ ನಿಮ್ಮ ಪ್ಯೂರ್ ಸೋಲ್ ಏನಿದೆ ಅದಕ್ಕೆ ಜಸ್ಟಿಸ್ ಸಿಗುತ್ತೆ. ಐ ನೋ ದ್ಯಾಟ್ ಯು ಆರ್ ಸಚ್ ಅ ಸ್ಟ್ರಾಂಗೆಸ್ಟ್. ನಿಮಗೆ ಗೊತ್ತಿಲ್ಲ ನೀವೆಷ್ಟು ಸ್ಟ್ರಾಂಗ್ ಅಂತ. ಐ ನೋ ದ್ಯಾಟ್. ನನಗೆ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟು ಇನ್ನೊಂದ್ಸಲ ಪ್ಲ್ಯಾನ್ ಮಾಡಿದ್ದೀವಿ ನಾವು ಮೀಟ್ ಮಾಡೋದಕ್ಕೆ. ಆವಾಗ ನಿಮಗೆ ನಾನು ಅವರು ಎಷ್ಟು ಸ್ಟ್ರಾಂಗು, ರೋಹಿಣಿ ಯಾರು ಏನು ಅಂತ ಡೈರೆಕ್ಟಾಗಿ ಮಾತಾಡಿಸ್ತೀನಿ. ಇಲ್ಲಿ ಯಾಕೆ ಇದನ್ನು ಅವ್ರ ಬಗ್ಗೆ ಶೇರ್ ಮಾಡಿಕೊಂಡೆ ಅಂತಂದರೆ, ತುಂಬ ಜನ ಈ ರೀತಿಯಾದ ಒಂದು ಸುಳಿವಿಗೆ ಸಿಗಾಕೊಂಡಿರ್ತೀರ. ನಿಮ್ಮದೇನೂ ತಪ್ಪಿಲ್ಲ ಅಂತಂದರೆ ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಯು ಆರ್ ಸ್ಟ್ರಾಂಗ್. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಆ ಶಕ್ತಿ ನಿಮ್ಮಲ್ಲಿದೆ. ಇದು ಎಷ್ಟೊತ್ತಾಗಿತ್ತು ಗೊತ್ತಾ? 7:30 8 ಗಂಟೆ ಆಗೋಗ್ಬಿಟ್ಟಿತ್ತು. ನಮಗೋಸ್ಕರ ಇನ್ನೊಂದು ಫ್ಯಾಮಿಲಿ ವೆಯ್ಟ್ ಮಾಡ್ತಿದ್ರು. ಅದು ಮದ್ದೂರಲ್ಲಿ. ಅವ್ರ ಹೆಸರು ಉಮಾ ರಮೇಶ್ ಅಂತ. ಅವ್ರ ಫ್ಯಾಮಿಲಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಪಾಪ ನಮಗೋಸ್ಕರ ಎಷ್ಟು ಚೆನ್ನಾಗಿ ವೆಯ್ಟ್ ಮಾಡ್ತಿದ್ರು. ಆ್ಯಂಡ್ ಅವ್ರ ಮಗಳು ಬರ್ತ್ಡೇನ ಸಂಡೇಗೆ ಇಟ್ಕೊಂಡಿದ್ರು. ನಾವು ಸ್ಯಾಟರ್ಡೇ ಹೋಗಿದ್ದು, ಸಂಡೇಗೆ ಇಟ್ಕೊಂಡಿದ್ರು. ಅವ್ರು ಎಷ್ಟು ಹೇಳಿದ್ರು ಗೊತ್ತಾ, ನೀವು ನಾಳೆ ಇದ್ಬಿಟ್ಟು ಹೋಗಿಬಿಡಿ ಅಂತ ಎಲ್ಲ. ಒಂದು ತವ್ರ ಮನೆಗೆ ಒಂದು ಹೆಣ್ಮಗಳು ಹೋದಾಗ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡಿಕೊಂಡು ನಮಗೋಸ್ಕರ ಒಳ್ಳೆ ಅಡುಗೆ ಮಾಡಿ, ಅವ್ರಿಗೆ ಕಂಫರ್ಟಬಲ್ ಇರಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ದೊಡ್ಡ ಅಂದರೆ ಅವ್ರ ಅಮ್ಮ ಎಲ್ಲ ಇದ್ದರು. ಕೆಲವೊಂದು ಸಲ ದೊಡ್ಡವ್ರಿಗೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ.
ಪಾಪ ಬೆಳಗ್ಗೆಯಿಂದ ಎಷ್ಟು ಸಲ ಟ್ರ್ಯಾಕ್ ಮಾಡಿದ್ದಾರೆ ಗೊತ್ತಾ, ಬರ್ತಿದ್ದೀರಾ ಬರ್ತಿಲ್ವಾ ಅಂತ. ನಿಜವಾಗ್ಲೂ ಮೈಸೂರು ಇಷ್ಟು ನನಗೆ ಪ್ರೀತಿ ಕೊಡುತ್ತೆ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಮೈಸೂರಿಗೆ ಬಂದಿದ್ದೀರಾ ನಮ್ಮನ್ನು ಮೀಟ್ ಮಾಡಿ ಅಂತ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಮೀಟ್ ಯು ಆಲ್. ಇವಾಗ ಯಾವ ರೀತಿ ಆಗಿಬಿಟ್ಟಿದೆ ಗೊತ್ತಾ ನನಗೆ, ನಾನು ಎಲ್ಲೇ ಹೋದರೂ ನನಗೋಸ್ಕರ ಪ್ರೀತಿ ತೋರಿಸೋರು ಇದ್ದಾರೆ. ಅದಾದಮೇಲೆ ಎಲ್ಲೇ ಹೋದರೂ ಅಂತ ಊಟಕ್ಕೆ ನನಗೇನೂ ಕಡಿಮೆ ಇಲ್ಲ. ಇದಕ್ಕಿಂತ ಇನ್ನೇನು ಬೇಕು, ಪ್ರೀತಿ ಇದೆ. ಆ್ಯಂಡ್ ನಿಮ್ಮ ಕಾಳಜಿ, ಎಲ್ಲಿದ್ದೀರಾ ಆರಾಮಾಗಿ ಹೋಗಿ ಬನ್ನಿ, ಸೇಫ್ ಜರ್ನಿ ಅಂತೆಲ್ಲ ಮೆಸೇಜ್ ಮಾಡ್ತೀರಾ. ಐ ಆಮ್ ಸೋ ಗ್ಲ್ಯಾಡ್. ನಾನು ಯೂನಿವರ್ಸಿಗೆ ತುಂಬ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ ನಿಮ್ಮೆಲ್ಲರನ್ನೂ ನನಗೆ ಕೊಟ್ಟಿರೋದಕ್ಕೆ. ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಆಲ್ವೇಸ್ ನಿಮ್ಮ ಪ್ರೀತಿನ ಇದೇ ರೀತಿ ಉಳಿಸ್ಕೊಳ್ಳೋದಕ್ಕೆ, ಇನ್ನೂ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೈಸೂರು. ಇನ್ನೊಂದು ಸಲ ಡೆಫಿನೆಟ್ಲಿ ನಾವು ತುಂಬ ಜನನ ಮೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇದಾಗಿತ್ತು ಮೈಸೂರು ವ್ಲಾಗ್. ಇನ್ನೇನು ಹೇಳೋದು, ಥ್ಯಾಂಕ್ ಯು ಸೋ ಮಚ್. ಇದು ತುಂಬ ಕಡಿಮೆ ಮಾತು ಅಂತಲೇ ಹೇಳ್ಬೋದು. ಅಂತಂದರೆ ನೀವು ಕೊಡುವಂತಹ ಪ್ರೀತಿ, ನೀವು ಕೊಡುವಂತಹ ಕಾಳಜಿಗೆ ಇದು ತುಂಬಾ ಕಡಿಮೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣವಾ. ಬಾಯ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮೈಸೂರು ವಾಸ್ ಸೋ ಅಮೇಝಿಂಗ್. ತುಂಬ ವರ್ಷ ಆದಮೇಲೆ ನಾನು ಮೈಸೂರಿಗೆ ಹೋಗಿದ್ದು. ತುಂಬ ಮೈಸೂರು ಅಂದ್ರೇ ಒಬ್ವಿಯಸ್ಲಿ ಆ ಹೆರಿಟೇಜ್ ಇದೆ. ಜೊತೆಗೆ ಮೈಸೂರು ಜನನು ತುಂಬ ಒಂದು ಒಳ್ಳೆ ಮನಸ್ಸಿನವರು ಅಂತ ನನಗೆ ಅರ್ಥ ಆಯಿತು. ಆ್ಯಂಡ್ ನನ್ನನ್ನು ಕರೆದು ಮನೆಗೆ ಇಷ್ಟೊಂದೆಲ್ಲ ಪ್ರೀತಿ ಕೊಡ್ತಿದ್ದೀರಾ ಅಂತಂದರೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಆಲ್. ಬಾಯ್, ಟೇಕ್ ಕೇರ್.